ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಸಮ್ಮ ಎಸ್ ಗಂಗನಹಳ್ಳಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೆಳಗಾವಿ, ಗಣಕರಂಗ ರೀ ಧಾರವಾಡ. 79ನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಪ್ರಸಂಗಗಳು ಶೀರ್ಷಿಕೆ ಕಥಾ ಸ್ಪರ್ಧೆ. ನನ್ನ ಕಥೆಯ ಶೀರ್ಷಿಕೆ ನಿರ್ಗಮನ ಆಗಮನ. ಪ್ರಕಾಶ್ ಮತ್ತು ಪ್ರಭಾವತಿ ಪಿಯುಸಿ ಓದುತ್ತಿರುವಾಗಲೇ ಸ್ನೇಹಿತರಾಗಿದ್ದರು. ಡಿಗ್ರಿ ಮುಗಿಯುತ್ತಿದ್ದಂತೆ ಅವರಿಬ್ಬರು ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತೆ ಪ್ರೀತಿಸುತ್ತಿದ್ದರು. ಅವರಿಬ್ಬರ ನಡುವಿನ ಅತಿ ಸಲುಗೆಯಿಂದ ದೇಹ ಸಂಪರ್ಕವೂ ಆಗಿ ಪ್ರಭಾವತಿಯ ಹೊಟ್ಟೆಯಲ್ಲಿ ಮಗು ಬೆಳೆಯುವ ಲಕ್ಷಣಗಳು ಕಂಡುಬಂದವು. ಇಬ್ಬರ ಜಾತಿ ಬೇರೆ ಬೇರೆ ಆಗಿದ್ದರಿಂದ ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಸಿಗದೆ ಜಾತಿ ಅಡ್ಡ ಬಂದು ಮದುವೆ ನಿಂತು ಹೋಯಿತು. ಆದರೆ ಮಗು ಜನಿಸಿತು. ಪ್ರಭಾವತಿಯ ಕುಟುಂಬ ಸಮಾಜದಲ್ಲಿ ಗೌರವಯುತವಾದಂಥ ಕುಟುಂಬವಾಗಿತ್ತು. ಸಮಾಜದ ಅಪವಾದಕ್ಕೆ ಹೆದರಿ ಪ್ರಭಾವತಿಯ ತಂದೆ ತಾಯಿಗಳು ಆ ಮಗುವನ್ನು ಯಾರಿಗೂ ಹೊರೆಯಾಗಬಾರದೆಂದು ಆಸ್ಪತ್ರೆಯಲ್ಲೇ ಬಿಟ್ಟು ಮನೆಗೆ ಬಂದರು. ಇತ್ತ ದಾದಿಯರು, ಅಯ್ಯೋ ಮಗು ಅಳುತ್ತಿದೆ, ತಾಯಿ ಎಲ್ಲಿ, ಅವರ ಸಂಬಂಧಿಕರು ಎಲ್ಲಿ ಎಂದು ಹುಡುಕತೊಡಗಿದರು. ಡಾಕ್ಟರ್ ಬಂದಾಗ ಅವರಿಗೂ ಈ ವಿಷಯ ತಿಳಿಸಿದರು. ಎಲ್ಲರೂ ಸೇರಿ ಎಲ್ಲ ಕಡೆ ಎಷ್ಟು ಹುಡುಕಿದರೂ ಮಗುವಿನ ತಾಯಿ ಸಂಬಂಧಿಕರು ಪತ್ತೇ ಆಗಲಿಲ್ಲ. ಕೊನೆಗೆ ಮಗುವನ್ನು ಅನಾಥಾಲಯಕ್ಕೆ ಒಪ್ಪಿಸಲಾಯಿತು. ಅನಾಥಾಲಯದ ಸಿಬ್ಬಂದಿಯವರು ಮುದ್ದಾದ ಮಗುವನ್ನು ಖುಷಿಯಿಂದ ಎತ್ತಿಕೊಂಡು ಸಾಕಿದರು. ಮಗುವಿಗೆ ಸರಿತಾ ಎಂಬ ಹೆಸರನ್ನಿಟ್ಟರು. ಬೆಳೆದು ದೊಡ್ಡವಳಾದಾಗ ತುಂಬ ಚುರುಕಾದ ಲಕ್ಷಣವಂತೆಯಾದ ಸರಿತಾಳ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಒಬ್ಬ ಶ್ರೀಮಂತರು ವಹಿಸಿಕೊಂಡರು. ಜಾಣೆಯಾದ ಸರಿತಾಗೆ ಮೆಡಿಕಲ್ ಸೀಟು ಕೂಡ ಸಿಕ್ಕಿತು. MD ಕೂಡ ಪಾಸು ಮಾಡಿದಳು. ಆದರೆ ಸರಿತಾಗೆ ಯಾವುದೇ ನಡು ವಯಸ್ಸಿನ ಹೆಣ್ಣು ಮಗಳನ್ನು ಕಂಡರೂ ಅವಳಿಗೆ ತನ್ನ ತಾಯಿ ಹೀಗಿರಬಹುದೇ ಎಂದು ಹುಡುಕುತ್ತಿದ್ದಳು. ಅವಳು ಡಾಕ್ಟರ್ ಆಗಿ ಒಂದು ಹಳ್ಳಿಗೆ ಸೇವೆ ಸಲ್ಲಿಸಲು ಬಂದಳು. ಒಂದು ದಿನ ಬೆಳಗ್ಗೆ ಆಸ್ಪತ್ರೆಗೆ ಬಂದ ಕೂಡಲೇ ಒಬ್ಬ ಹೆಣ್ಣು ಮಗಳು ನರಳುತ್ತಾ ಜ್ವರದ ತಾಪ ಹೆಚ್ಚಾಗಿ ತೋರಿಸಲು ಬಂದಿದ್ದಳು. ತಕ್ಷಣ ಅವರಿಗೆ ಡಾಕ್ಟರ್ ಸರಿತಾ ಚಿಕಿತ್ಸೆ ನೀಡಿ ಒಂದೆರಡು ದಿನ ಆಸ್ಪತ್ರೆಯಲ್ಲೇ ಉಳಿಸಿಕೊಂಡು ಉಪಚರಿಸಿದಳು. ಅವಳಿಗೆ ಜ್ವರ ಕಡಿಮೆಯಾಗಿ ಬೇಗ ಹುಷಾರಾದಳು. ಆ ಮಹಿಳೆ ಡಾಕ್ಟರ್ ಸರಿತಾ ಬಲಗೈ ಮೇಲೆ ಮಚ್ಚೆ ಇರುವುದನ್ನು ಕಂಡಳು. ಆಗ ಅವಳಿಗೆ ತಾನು ಆಸ್ಪತ್ರೆಯಲ್ಲಿ ಬಿಟ್ಟು ಬಂದ ತನ್ನ ಮೊದಲ ಮಗುವಿಗೆ ಇದೇ ಥರ ಮಚ್ಚೆ ಇತ್ತು ಎಂದು ಮನದಲ್ಲಿ ಅಂದುಕೊಂಡಳು. ಆ ಮಹಿಳೆ ಮನೆಗೆ ಹೋಗಿ ತನ್ನ ತಾರುಣ್ಯದಲ್ಲಿ ತೆಗೆಸಿಕೊಂಡು ಪೆಟ್ಟಿಗೆಯಲ್ಲಿಟ್ಟಿದ್ದ ಒಂದು ಫೋಟೋವನ್ನು ತೆಗೆದು ನೋಡಿದಳು. ಆಶ್ಚರ್ಯವಾಯಿತು. ಡಾಕ್ಟರ್ ಸರಿತಾ ಥೇಟ್ ತನ್ನಂತೆ ಇದ್ದಾಳೆ ಎಂಬುದನ್ನು ಅವಳು ಗಮನಿಸಿದ್ದಳು. ತನ್ನ ಊಹೆಯೇ ನಿಜವಾಗಿತ್ತು. ಊರಿನವರು ಕೆಲವರು ಡಾಕ್ಟರ್ ಸರಿತಾ ನಿನ್ನ ಹಾಗೆ ಇದ್ದಾಳೆ ಎಂದು ಹೇಳುತ್ತಿದ್ದರು. ಈಗ ಆ ಮಹಿಳೆಗೆ ಯಾಕೋ ಡಾಕ್ಟರ್ ಸರಿತಾಳನ್ನು ನೋಡಬೇಕು, ಮಾತನಾಡಿಸಬೇಕು, ಫೋಟೋ ತೋರಿಸಬೇಕು ಎನ್ನಿಸಿತು. ಒಂದು ದಿನ ಆ ಫೋಟೋ ತೆಗೆದುಕೊಂಡು ಹೋಗಿ ಡಾಕ್ಟರ್ ಸರಿತಾಗೆ ತೋರಿಸಿ, ನೋಡಿ ಮೇಡಮ್, ನಾನು ಆಗ ಹೇಗಿದ್ದೆ, ಈಗ ಹೇಗಾಗಿದ್ದೇನೆ ಎಂದು ತೋರಿಸಿದಳು. ಸರಿತಾಳಿಗೆ ಇವಳೇ ನಿನ್ನ ತಾಯಿ ಎಂದು ಖಾತ್ರಿಯಾಯಿತು. ಆಗ ಡಾಕ್ಟರ್ ಸರಿತಾ ಅವಳ ಜೀವನದಲ್ಲಾದ ಘಟನೆಗಳ ಕುರಿತು ತಿಳಿದುಕೊಂಡಳು. ಡಾಕ್ಟರ್ ಸರಿತಾ ಮಹಿಳೆ ಬೇರೆ ಯಾರೂ ಅಲ್ಲ, ತನ್ನ ತಾಯಿ ಎಂದು ತಿಳಿದಾಗ ಅವಳನ್ನು ಅಪ್ಪಿಕೊಂಡಳು. ಇಬ್ಬರ ಕಣ್ಣಾಲಿಗಳು ತುಂಬಿ ಬಂದವು. ಬದುಕಿನಲ್ಲಿ ತನ್ನ ತಾಯಿ ಮಗುವನ್ನು ದೂರ ಮಾಡಿ ಅನುಭವಿಸಿದ ಯಾತನೆ ಹಾಗೂ ಒಂಟಿಯಾಗಿ ಕಳೆದ ನೋವಿನ ದಿನಗಳನ್ನು ಕಳೆದ ಜೀವನವನ್ನು ನೆನೆಸಿಕೊಂಡಳು. ಆಕೆಯು ತನ್ನ ಮಗಳು ಡಾಕ್ಟರ್ ಸರಿತಾ ಎಂಬುದನ್ನು ತಿಳಿದು ತುಂಬ ಖುಷಿಪಟ್ಟಳು. ಆ ಸಂತೋಷವನ್ನು ವ್ಯಕ್ತಪಡಿಸಲು ಅವಳಿಗೆ ಶಬ್ದಗಳೇ ಹೊರಡಲಿಲ್ಲ. ಮಗಳ ಅಪ್ಪುಗೆ ಅಷ್ಟು ದಿನದ ನೋವು, ಸಂಕಟ, ಹಿಂಸೆ ಎಲ್ಲವನ್ನೂ ಮರೆಸಿತು. ಡಾಕ್ಟರ್ ಸರಿತಾ ತನ್ನ ತಾಯಿ ಪ್ರಭಾವತಿಯನ್ನು ಮನೆಗೆ ಕರೆದುಕೊಂಡು ಹೋದಳು. ಅನಾಥರ ಬದುಕಿನ ಕಹಿ ಅನುಭವ ತನ್ನ ತಾಯಿ ಸಿಕ್ಕಾಗ ಮರೆತು ಹೋಯಿತು. ಈಗ ಅಮ್ಮ, ನೀನು ಸಿಕ್ಕಿದೆಯಲ್ಲ, ನಾನು ಅನಾಥೆಯಲ್ಲ ಎಂದಳು. ಅಮ್ಮನಿಗೆ ಹೊಸ ಸೀರೆ ಕೊಡಿಸಿ ಕೈ ತುತ್ತು ನೀಡಿ ಉಣಿಸಿದಳು. ಎಣ್ಣೆ ಸ್ನಾನ ಮಾಡಿಸಿ, ಅಮ್ಮ ನೀನು ಇನ್ನು ಯಾವತ್ತೂ ಕಣ್ಣೀರು ಹಾಕಬಾರದು ಎಂದು ಹೇಳಿದಳು. ಅದಕ್ಕೆ ಪ್ರಭಾವತಿ, ನಾನೇಕೆ ಕಣ್ಣೀರು ಹಾಕಲಿ ಮಗು, ನೀನು ನನಗೆ ಆ ಪ್ರಸಂಗವೇ ಬರದು, ಯಾಕೆಂದರೆ ತಾಯಿಗೆ ಮಕ್ಕಳೇ ಸ್ವರ್ಗ ಎಂದು ಹರುಷ ತುಂಬಿದ ಧ್ವನಿಯಲ್ಲಿ ಹೇಳಿದಳು. ಡಾಕ್ಟರ್ ಸರಿತಾಗೆ ಮತ್ತೊಂದು ಕೊರತೆ ಕಾಣಿಸಿತು. ಅಮ್ಮ, ನನ್ನ ಅಪ್ಪ ಎಲ್ಲಿ ಎಂದಳು. ಏನು ಹೇಳಲಿ ಮಗು, ನಿಮ್ಮ ತಂದೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಮಗುವನ್ನು ನೋಡುವ ಆಸೆಯನ್ನು ಇಟ್ಟುಕೊಂಡು ಕನಸು ಕಾಣುತ್ತಿದ್ದರು. ಆದರೆ ನನ್ನ ತಂದೆ ಮರ್ಯಾದೆಗೋಸ್ಕರ ನನ್ನಿಂದ ಅವರನ್ನು ದೂರ ಮಾಡಿದರು. ಊರಿನಿಂದ ಪ್ರಕಾಶನನ್ನು ಓಡಿಸಿಬಿಟ್ಟರು. ಇದರಿಂದ ನೊಂದವರು ಮಾನಸಿಕವಾಗಿ ಕುಗ್ಗಿ ಹೋಗಿ ಹುಚ್ಚರಂತಾದರು. ಕೆಲವು ದಿನಗಳ ನಂತರ ಅವರು ಹುಚ್ಚಾಸ್ಪತ್ರೆಗೆ ಸೇರಿದರಂತೆ ಎಂಬ ಸುದ್ದಿ ಬಂತು. ನಾನು ನನ್ನ ಪ್ರಕಾಶನಿಂದ ದೂರವಾಗಿ ನಿನ್ನನ್ನು ಕಳೆದುಕೊಂಡು ಇದ್ದೂ ಸತ್ತ ಹಾಗೆ ಬದುಕುತ್ತಿದ್ದೇನೆ. ಯಾವ ಗಳಿಗೆಯಲ್ಲಿ ನಿನ್ನನ್ನು ಮತ್ತೆ ಕಂಡೆನೋ ನನ್ನ ಭಾಗ್ಯದ ಬಾಗಿಲು ಮತ್ತೆ ತೆರೆದುಕೊಂಡಿತು ಎಂದುಕೊಂಡೆ. ನಿನ್ನ ತಂದೆ ಹೇಗಿದ್ದಾರೋ ಏನೋ, ಎಲ್ಲಿದ್ದಾರೋ ಏನೋ, ನೆನೆದುಕೊಂಡರೆ ನನಗೆ ತುಂಬಾ ದುಃಖವಾಗುತ್ತದೆ ಮಗು ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ಸರಿತಾ ತಾಯಿಯನ್ನು ಸಮಾಧಾನ ಮಾಡುತ್ತಾ, ಅಮ್ಮ ನೀನು ಅಳಬೇಡ, ಅಪ್ಪನನ್ನು ನಾನು ಹುಡುಕಿ ಕರೆದುಕೊಂಡು ಬರುತ್ತೇನೆ, ನೀನು ನೆಮ್ಮದಿಯಾಗಿ ಇರು ಎಂದಳು. ಸರಿತಾಗೆ ಇನ್ನು ತಂದೆಯ ಹುಡುಕಾಟದ ಚಿಂತೆಯಾಯಿತು. ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿದಳು. ಆದರೆ ಅಲ್ಲಿ ಇಬ್ಬರು ಪ್ರಕಾಶ್ ಎನ್ನುವ ಹೆಸರಿನವರಿದ್ದರು.
ಅವರಲ್ಲಿ ನಿಮ್ಮ ತಂದೆಯ ಫೋಟೋ ಕಳಿಸಿರಿ ಎಂದರು. ಮನೆಗೆ ಬಂದ ಸರಿತಾ, ಅಮ್ಮ, ಅಪ್ಪನ ಫೋಟೋ ಏನಾದರೂ ನಿನ್ನ ಹತ್ತಿರ ಇದೆಯಾ ಎಂದು ಕೇಳಿದಳು. ಆಗ ಪ್ರಭಾವತಿ ತಾನು ಬರುವಾಗ ತಂದಿದ್ದ ಪೆಟ್ಟಿಗೆಯ ನೆನಪಾಗಿ ಆ ಪೆಟ್ಟಿಗೆಯನ್ನು ತೆರೆದು ಹುಡುಕತೊಡಗಿದಳು. ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ್ದು ಕಂಡಿತು. ಅದನ್ನು ಬಿಚ್ಚಿದಳು. ಅದರಲ್ಲಿ ಪ್ರಕಾಶನ ಫೋಟೋ ಇತ್ತು. ಅದನ್ನು ಮೊದಲು ತನ್ನ ಕಣ್ಣಿಗೆ ಒತ್ತಿಕೊಂಡು ಭಾವುಕಳಾದಳು. ಫೋಟೋ ತಂದು ಮಗಳ ಕೈಯಲ್ಲಿ ಕೊಟ್ಟಳು. ಸರಿತಾ ತಂದೆಯ ಫೋಟೋ ನೋಡಿ, ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ, ಅಪ್ಪ ಎಂದಳು. ತಕ್ಷಣ ಫೋಟೋವನ್ನು ಆಸ್ಪತ್ರೆಗೆ ಕಳಿಸಿದಳು. ಫೋಟೋದಲ್ಲಿನ ವ್ಯಕ್ತಿಯು ಅಲ್ಲಿನ ಪ್ರಕಾಶ್ ಅನ್ನುವ ಒಬ್ಬ ವ್ಯಕ್ತಿಗೆ ಬಹಳಷ್ಟು ತುಲನೆ ಮಾಡಿ ನೋಡಿ ಖಾತ್ರಿಪಡಿಸಿಕೊಂಡು, ನಿಮ್ಮ ತಂದೆಗೆ ಇನ್ನೂ ಒಂದು ಚಿಕಿತ್ಸೆ ಕೊಡಿಸಬೇಕಿದೆ. ಈಗ ಮೊದಲಿಗಿಂತ 60% ಗುಣಮುಖರಾಗಿದ್ದಾರೆ. ಅವರಿಗೆ ಅವರ ಕುಟುಂಬದವರು ಸಿಕ್ಕರೆ ಆದಷ್ಟು ಬೇಗ ಗುಣಮುಖರಾಗುತ್ತಾರೆ ಎಂದರು. ಅದಕ್ಕಾಗಿ ಸರಿತಾ ತಾಯಿಯನ್ನು ಕರೆದುಕೊಂಡು ಬೆಂಗಳೂರು ಆಸ್ಪತ್ರೆಗೆ ಬಂದಳು. ಅಲ್ಲಿನ ಸಿಬ್ಬಂದಿಗಳು ನಿಮ್ಮ ತಂದೆ ಇವರೇ ಎಂದು ತೋರಿಸಿದರು. ಕೆದರಿದ ತಲೆ, ಒಣಗಿದ ಮೈ, ರೋಷದಿಂದ ನೋಡುವ ಕಣ್ಣುಗಳು, ಬಿದ್ದ ವ್ಯಕ್ತಿಯನ್ನು ನೋಡಿದರು. ಸರಿತಾ ಡಾಕ್ಟರ್ ಆಗಿರುವುದರಿಂದ ತಂದೆಯನ್ನು ಹತ್ತಿರದಲ್ಲಿ ಕಂಡು, ಅಪ್ಪ, ನಿನಗೆ ಹಸಿವೆಯಾಗುವುದಿಲ್ಲವೇ? ನಿನಗೇನು ಬೇಕು ಹೇಳು, ತಂದು ಕೊಡುವೆ ಎಂದಳು. ಆಗ ತಾಯಿ, ನಾನು ನಿಮ್ಮ ಪತ್ನಿಯಾಗಬೇಕಿದ್ದವಳು. ಗರ್ಭಿಣಿಯಾಗಿದ್ದೆ. ನನಗೆ ಹೆಣ್ಣು ಮಗು ಹುಟ್ಟಿತ್ತು. ಅದನ್ನು ನೀವು ನೋಡಲಾಗಲಿಲ್ಲ. ಕಳೆದು ಹೋದ ಮಗು ಸಿಕ್ಕಳು. ಅವಳೇ ಈ ಸರಿತಾ ಎಂದು ಹೇಳಿದಳು. ಆತ ಈ ಧ್ವನಿ ಎಲ್ಲೋ ಕೇಳಿದ್ದೇನಲ್ಲ ಎಂದು ಆಲೋಚನೆಯಲ್ಲಿ ತೊಡಗಿದ. 15 ನಿಮಿಷಗಳ ನಂತರ, ನಿನ್ನ ತಂದೆ ನನ್ನನ್ನು ನಿನ್ನಿಂದ ದೂರ ಮಾಡಿದ. ನನ್ನ ಕಂದನನ್ನು ನೋಡುವ ಆಸೆಗೆ ಭಂಗ ತಂದನು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಆತನು ಮತ್ತೆ ಚೀರಾಡತೊಡಗಿದನು. ಅಲ್ಲಿನ ಸಿಬ್ಬಂದಿ ಬಂದು ಆತನನ್ನು ಕರೆದೊಯ್ದರು. ಸಿಬ್ಬಂದಿಯವರು, ಇವರೀರುವರೆಗೆ ನೀವು ಇನ್ನು ಹೊರಡಿ. ಆತನಿಗೆ ಜ್ಞಾಪಕ ಶಕ್ತಿ ಬಂದಿದೆ. ಬೇಗ ಗುಣಮುಖವಾಗುತ್ತಾನೆ ಎಂದರು. ನೀವು ನಾಳೆ ಮತ್ತೆ ಹೀಗೆ ಒಟ್ಟು 10 ರಿಂದ 12 ದಿವಸ ಬಂದು ಹೋಗುತ್ತಾ ಇರಿ. ಆಗ ಆತನೇ ನಿಮ್ಮೊಂದಿಗೆ ಬರಲು ಸಿದ್ಧನಾಗುತ್ತಾನೆ ಎಂದರು. ತುಂಬಾ ಖುಷಿಯಾಗಿ, ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ ಅಂತ ತಾಯಿ ಹೇಳಿದಳು. ಸರಿತಾ ಕೂಡ ಧನ್ಯವಾದಗಳನ್ನು ತಿಳಿಸಲು ಮರೆಯಲಿಲ್ಲ. 8 ದಿನಗಳ ನಂತರ ತಂದೆಯ ಮುಖಭಾವನೆಗಳು ಬದಲಾಗಿದ್ದವು. ಕೊನೆಯ ದಿನ, ಮಗಳೇ ಎಂದು ಸರಿತಾಳ ಕೈ ಹಿಡಿದು ಅತ್ತು ಬಿಟ್ಟನು. ನನ್ನನ್ನು ಕ್ಷಮಿಸು ಎಂದನು. ನೀನೇನು ತಪ್ಪು ಮಾಡಿರುವೆ? ಯಾಕೆ ಅಳುತ್ತೀಯಾ? ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಎಲ್ಲ ವಿಧಿಯಾಟ. ಈಗಲಾದರೂ ನಮ್ಮೊಂದಿಗೆ ಬಂದು ಚೆನ್ನಾಗಿರಬಹುದು. ಬಾ, ಹೋಗೋಣ ಎಂದಳು. ನನ್ನನ್ನು ಸಾಕುತ್ತೀಯಾ ಮಗಳೇ ಎಂದು ಕೇಳಿದನು. ಯಾಕೆ ಹೀಗೆಲ್ಲ ಮಾತಾಡ್ತೀಯಪ್ಪ? ನೀನು ನನ್ನ ತಂದೆ, ನನ್ನ ಜನ್ಮದಾತ. ಇಷ್ಟು ದಿವಸ ನಿಮ್ಮಿಬ್ಬರನ್ನು ಬಿಟ್ಟು ನಾನು ಹೇಗೆ ಇದ್ದೀನೋ ನನಗೆ ಗೊತ್ತಿಲ್ಲ. ಇನ್ನು ನನ್ನಿಂದ ನಿಮ್ಮನ್ನು ಬಿಟ್ಟು ಇರೋಕೆ ಆಗಲ್ಲ. ನಡೆ, ಹೋಗೋಣ. ಅವರ ಆಸ್ಪತ್ರೆಯ ಅಧಿಕಾರಿಗೆ ಮತ್ತು ಡಾಕ್ಟರಿಗೆ ಪತ್ರ ಬರೆದುಕೊಟ್ಟು ತಂದೆಯನ್ನು ಕರೆದುಕೊಂಡು ಬಂದಳು. ಮನೆಗೆ ಬಂದ ತಂದೆಯನ್ನು ಖುಷಿಯಿಂದ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಹಾಕಿಸಿ, ದೇವರಿಗೆ ನಮಸ್ಕಾರ ಮಾಡಿಸಿ ಆರತಿ ಮಾಡಿದಳು. ಹಾಗೆಯೇ ಕುಂಕುಮವಿಟ್ಟಳು. ಆತನು ಹೆಂಡತಿಯ ಹಣೆಗೆ ಕುಂಕುಮ ಹಚ್ಚಿದನು. ತಾಯಿ, ಮಗಳು ಇಬ್ಬರು ನಮಸ್ಕರಿಸಿದರು. ತಂದೆ 100 ಕಾಲ ಸುಖವಾಗಿರಿ ಎಂದು ಆಶೀರ್ವದಿಸಿದನು. ನಾನು ಇನ್ನು ಯಾವತ್ತೂ ಯಾರಿಗೂ ಹೆದರುವುದಿಲ್ಲ, ಎಲ್ಲಿಯೂ ಹೋಗುವುದಿಲ್ಲ. ನಿಮ್ಮೊಂದಿಗೆ ಇದ್ದು ನಿಮ್ಮ ಕಣ್ಣೆದುರಿನಲ್ಲೇ, ನಿಮ್ಮ ಆರೈಕೆಯಲ್ಲಿಯೇ ಜೀವ ಬಿಡುವೆ ಎಂದನು. ತಾಯಿ ಮತ್ತು ಸರಿತಾ, ಹಾಗೆ ಮಾತಾಡಬೇಡಿ ಎಂದರು. ಮಗಳ ಹಣೆಗೆ ಮುತ್ತನ್ನಿಟ್ಟು, ಮಗಳೇ, ನೀನು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ನನ್ನದೊಂದು ಆಸೆ. ಈ ದೇಶದಲ್ಲಿ ಎಷ್ಟೋ ಅನಾಥ ಮಕ್ಕಳಿದ್ದಾರೆ. ಅವರಿಗಾಗಿ ಒಂದು ಅನಾಥಾಲಯ ಮತ್ತು ಆಸ್ಪತ್ರೆ ತೆರೆಯಬೇಕು ಎಂದನು. ತಂದೆ ಈ ಯೋಚನೆ ಮಗಳ ಮನ ಕಲಕಿತು. ಮಾಡುತ್ತೇನೆ ಅಪ್ಪ, ನಿಮ್ಮ ಆಸೆಯನ್ನು ಖಂಡಿತ ಈಡೇರಿಸುವೆ, ಚಿಂತೆ ಬಿಡಿ ಎಂದಳು. ಡಾಕ್ಟರ್ ಸರಿತಾ 1-2 ವರ್ಷದಲ್ಲಿ ಅನಾಥಾಲಯ ಮತ್ತು ಆಸ್ಪತ್ರೆ ತೆರೆದು ಸಾವಿರಾರು ಮಕ್ಕಳನ್ನು ಸಾಕಿದಳು. ತಂದೆ ತಾಯಿ ಆಕೆಗೆ ಬೆಂಗಾವಲಾಗಿ ನಿಂತರು. ಮೂವರು ಸೇರಿ ಅನಾಥ ಮಕ್ಕಳ ರಕ್ಷಣೆ ಪೋಷಣೆಯಲ್ಲಿ ನಿರತರಾದರು. ಧನ್ಯವಾದಗಳು.